ನಾನೆಲ್ಲ ಮಾಡಿ ಕಲ್ಸೇನ್ರಿ ಮಕ್ಕಳಿಗೆ. ಕೊಟ್ಟೂರಮ್ಮನವರ ರೆಸಿಪಿ ಬಸಮ್ಮನವರು ತೋರಿಸ್ತಾ ಇದ್ದಾರೆ. ಈಗ ಕಟ್ ಅಂತ ಹಾಕ್ಬಿಡೋದು, ಬ್ಯಾಡಿಗೆ ಮೆಣಸಿಗೆ ಬಿತ್ತ ತಕ್ಷಣ. ಈಗ ನಾವು ಕಸ್ಟಮೈಸ್ ಹಿಂಗ್ ಮಾಡಿ ಅಂದ್ರೆ ಹೆಂಗ ಮಾಡ್ಕೊಡ್ತೀವಿ, ಅದೇ ತರ ಮಾಡ್ಕೊಡ್ತೀವಿ. ನಮಗೆಲ್ಲ ಕಡೆಯಿಂದ ಬರ್ತಾವ ಸರ್, ಬೆಂಗಳೂರು, ದಾವಣಗೆರೆ, ಹರಿಹರ, ಅವೆಲ್ಲ ಹೊಸಪೇಟೆ, ಅವೆಲ್ಲ ಆರ್ಡರ್ ಬಂದ ಸರ್. ನಾವು ಕಳಿಸಿದೀವಿ. ಹುಂಚಿ ಚಟ್ನಿ, ಒಣಕಾಯಿ ಚಟ್ನಿ, ಆಮೇಲೆ ರೊಟ್ಟಿ, ಪುಡಿಗಳು ಅವೆಲ್ಲ ಬಂದದ್ ಸರ್. ಬೀಜ ಗೀಜ ಇದಾವೆಲ್ಲ ಎಲ್ಲ ಸಣ್ಣ ಪ್ರಮಾಣದಲ್ಲಿ ಎಲ್ಲ ಹಾಕೋ. ಮಡಿಕೆ ಬೇಳೆ ಹಪ್ಪಳ ಸರ್ ಇದು. ಮಡಿಕೆ ಬೇಳೆ ಹಪ್ಪಳ. ಇದು ಅಕ್ಕಿ ಹಪ್ಪಳ ಸರ್. ಇದು ಮಜ್ಜಿಗೆ ಮೆಣಸಿನಕಾಯಿ. ಇದು ಶೇಂಗಾ ಪುಡಿ ಸರ್. ಇದು ಶೇಂಗಾ ಗುರ ಪುಡಿ. ಆಮೇಲೆ ಬೆಳ್ಳುಳ್ಳಿ ಪುಡಿ ಅಂತ ಸರ್. ಅದು ಅಕ್ಸಿ ಪುಡಿ ಸರ್. ಅಕ್ಸಿ ಪುಡಿ ಸರ್. ಗ್ರೈಂಡರ್ ಆಫ್ ಮಾಡಿದೀನಿ, ಈಗ ನೋಡೋದು ಸರ್. ಚೆನ್ನಾಗಿರತ್ರಿ ಹುಂಚೆಕಾಯಿ ಚಟ್ನಿ. ಈಗೆಲ್ಲ 7 ವರ್ಷದ ಮಾಡ್ಕೊಂತ ಬಂದಾರ, ನಾವೆಲ್ಲ ಇಲ್ಲೇ ತಗೊಳೋದು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಕೊಟ್ಟೂರೇಶ್ವರ ಮಠ ಕೊಟ್ಟೂರು ಬಂದಿದ್ದೀವಿ. ಇಲ್ಲಿ ಸುಪ್ರಸಿದ್ಧ ದೇವಸ್ಥಾನದ ಪ್ರಾಂಗಣದಲ್ಲಿ ಪಕ್ಕದಲ್ಲಿ ನಿಮಗೆ ಏನು ಹುಣಸೆಕಾಯಿ ಚಟ್ನಿ, ಹುಣಸೆ ಹಣ್ಣಿನ ಚಟ್ನಿ, ಪುಡಿಗಳು, ಅಗಸಿ ಪುಡಿ, ಬೆಳ್ಳುಳ್ಳಿ ಪುಡಿ, ತರಾವರಿ ತಿಂಡಿ ತಿನಿಸುಗಳು ಉತ್ತರ ಕರ್ನಾಟಕದ್ದು ನಿಮ್ಮ ಮನೆಗೆ ತಲುಪಿಸ್ಬಿಡ್ತಾರೆ ಅಂತ ಒಂದು ಅದ್ಭುತವಾದ ಒಂದು ಅಂಗಡಿ ಇದೆ. ಬಸಮ್ಮ ಅವರು, ಕೊಟ್ಟೂರು ಬಸಮ್ಮ. ದರ್ಶನ್ ಗ್ರೈಂಡಿಂಗ್ ಸ್ಟೋರ್ ಅಂತ ಟೆಂಪಲ್ಗೆ ಅಂಟುಕೊಂಡೇ ಇದೆ. ಬನ್ನಿ, ಇವತ್ತು ಅವರೆಲ್ಲ ಮಾಡುವ ಪ್ರಕ್ರಿಯೆಗಳು, ಏನೇನು ಪ್ರಾಡಕ್ಟ್ ಇದೆ, ಅವ್ರು ಏನು ಕೊಡ್ತಾರೆ, ಅದೆಲ್ಲದ ಒಟ್ಟಿಗೆ ಹುಣಸೆ ಹಣ್ಣಿನ ಚಟ್ನಿ ತೋರಿಸಕತ್ತಾರೆ ಹೆಂಗೆ ಮಾಡ್ತಾರೋ ಅಂತ. ನಮಸ್ಕಾರ ರೀ ಶಿಕ್ಷಕರೇ. ಬಸಮ್ಮ ಅವರು ಇಲ್ಲಿ ಕೊಟ್ಟೂರೇಶ್ವರ ಮಠದ ಪಕ್ಕಿಗೆ ನಿಮ್ದು 7 ವರ್ಷ ಹಳೇದು ನಿಮ್ಮ ಅಮ್ಮವರು ಕೊಟ್ಟೂರಮ್ಮ. ಇಲ್ಲಿ ಕೊಟ್ಟೂರಮ್ಮ, ಕೊಟ್ಟೂರೇಶು, ಗುರು, ಈ ರೀತಿಯ ಹೆಸರುಗಳು. ಕೊಟ್ಟೂರು ಬಂದ್ರೆ ಮಠದ ಹತ್ರ ಹುಣಸೆಕಾಯಿ ಚಟ್ನಿ, ಹುಣಸೆ ಹಣ್ಣಿನ ಚಟ್ನಿ, ಈ ತರ ಅಗಸಿ ಪುಡಿ ಇವೆಲ್ಲ ಸಿಗ್ತವೆ. ಅದ್ರ ಬಹಳ ಫಾಸ್ಟ್ ಮೂವಿಂಗ್ ಯಾವುದು ಅಂದ್ರೆ ಹುಣಸೆ ಹಣ್ಣಿನ ಚಟ್ನಿ ಸರ್. ಹುಣಸೆ ಹಣ್ಣಿನ ಚಟ್ನಿ ಸರ್. ಸೊ ನಿಮ್ದು ಬಹಳ ಫೇಮಸ್ ಇಲ್ಲಿ. ಸರ್ ಎಲ್ಲರದು ಎಲ್ಲ ನಮ್ಮ ಅಮ್ಮರು ಮಾಡ್ತದ ಸರ್. ಎಲ್ಲ ನೋಡಿ ನಾವು ಮಾಡದ್ ಕಲ್ತಿದೀವಿ. ನೀವು ಅಮ್ಮವ್ರೆಲ್ಲ ಕಲ್ಸ್ಕೊಟ್ಟಿದ್ದೀವಿ. ಕೊಟ್ಟೂರು ಅಮ್ಮವ್ರ ರೆಸಿಪಿ ಕೈ ನಾನು ಬಸಮ್ಮ ಮಾಡ್ತಾ ಇದ್ದೀನಿ ಸರ್. ಬಸಮ್ಮ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದು ಜನ ಎಲ್ಲರೂ ಇಷ್ಟಪಟ್ಟು ತಗೊಂಡೋಗ್ತಾರೆ ಸರ್. ನಾವು ಈ ಕಡೆ ಮಠಕ್ಕೆ ಬಂದಾಗ ಇಲ್ಲಿನೂ ಒಂದ್ಸಲ ತಗೊಂಡೋಗಿದ್ವಿ. ಸೊ ಇವತ್ತು ಆ ರುಚಿ ನೋಡಿ ನಿಮ್ಗೆ ರೆಸಿಪಿ ತೋರ್ಸೋಣ ಅಂತ. ಹಣ್ಣಿನ ಚಟ್ನಿ ಮಾಡ್ತೀರಾ, ನೀವು ಮಾಡಿ ತೋರಿಸ್ತೀವಿ. ಬನ್ನಿ ವೀಕ್ಷಕರೇ, ಕೊಟ್ಟೂರಲ್ಲಿ ಇವತ್ತು ಹುಣಸೆ ಹಣ್ಣಿನ ಚಟ್ನಿ ನೋಡ್ಬಿಡೋಣ. ಬಸಮ್ಮವ್ರೆ, ಹುಣಸೆ ಹಣ್ಣಿನ ಚಟ್ನಿ ಎಲ್ಲ ಇಟ್ಕೊಂಡಿರಿ, ಅದನ್ನೆಲ್ಲ ಪರಿಚಯ ಮಾಡ್ಬಿಡ್ರಿ. ಎಷ್ಟು ಕ್ವಾಂಟಿಟಿ ಮಾಡ್ತಿದ್ರಿ, ಅದಕ್ಕೆ ಎಷ್ಟು ಇಟ್ಕೊಂಡ್ರಿ? ನಾನು 1 kg ಹಣ್ಣಿನ ಮಾಡ್ತಾ ಇದ್ದೀನಿ ಸರ್. ಇದು ಹುಣಸೆ ಹಣ್ಣು 1 kgಗೆ ಬ್ಯಾಡಿಗೆ ಮೆಣಸಿನಕಾಯಿ, ಅರ್ಧ kg 1 kg ಬ್ಯಾಡಿಗೆ ಮೆಣಸಿನಕಾಯಿ, ಆಮೇಲೆ 1 kg ಹುಣಸೆ ಹಣ್ಣು ನೆನೆ ಇಡಿಸಿದೀನಿ. ಮೆಂತ್ಯ, ಅರಿಶಿನ ನೆನೆ ಹಾಕಿದೀನಿ ರಾತ್ರಿ. ಆಮೇಲೆ ಜೀರಿಗೆ 1/4 kg ಜೀರಿಗೆ ತಗೊಂಡಿದ್ದೀನಿ, 1/4 kg ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಪಾಕೆಟ್ ಉಪ್ಪು ತಗೊಂಡಿದ್ದೀನಿ, ಒಂದು 20 ರೂಪಾಯಿ ಕರಿಬೇವು, ಕೊತ್ತಂಬರಿ ಸರ್. ಇದು ಎಷ್ಟು ಉಂಟು? ಇದು 200 ಗ್ರಾಮ್ ಮೆಂತ್ಯ ಸರ್, 200 ಗ್ರಾಮ್ ಅರಿಶಿನ, 2 ಸೇರಿ 400 ಗ್ರಾಮ್. ಇದೆಲ್ಲ ಸಣ್ಣಗಾಗಿದ್ದೆ ಬೆಲ್ಲ ಹಾಕ್ಬೇಕು ಸರ್. ಎಷ್ಟು? ಅರ್ಧ 1 kg ಬೆಲ್ಲ ಹಾಕ್ಬೇಕು ಸರ್. 1 kg ಬೆಲ್ಲ. ಈ ಬೆಲ್ಲ ರೆಡಿ ಇದೆ, ಈಗ ಮಾಡೋ ತೋರಿಸ್ಬಿಡ್ತೀರಾ? ಸೊ ಮೊದಲೇದಾಗಿ ಗ್ರೈಂಡರ್ ಆನ್ ಮಾಡ್ಕೊಂಡ್ಮೇಲೆ ಏನೇನ್ ಮಾಡ್ತೀರಿ? ಬ್ಯಾಡಿಗೆ ಮೆಣಸಿನಕಾಯಿ ನೆನೆಸಿಟ್ಟಿದ್ದೀನಿ ಸರ್, ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಲೈವ್ ಆಗಿ ತೋರಿಸ್ತಿದ್ದಾರೆ, ಚಾಲು ಮಾಡಿ. ಅರ್ಧ kg ಬ್ಯಾಡಿಗೆ ಮೆಣಸಿನಕಾಯಿ ನೆನೆಸಿಟ್ಟು ಹಾಕ್ತಾ ಇದೀನಿ. ಮೆಂತ್ಯ, ಅರಿಶಿನ ಹಾಕ್ತಾ ಇದೀನಿ 400 ಗ್ರಾಮ್. 400 ಗ್ರಾಮ್ ಎರಡು ಸೇರಿಸಿ 400. ಈಗ ಕಟ್ ಅಂತ ಹಾಕ್ಬಿಡೋದು ಬ್ಯಾಡಿಗೆ ಮೆಣಸಿನಕಾಯಿ ಬಿತ್ತ ತಕ್ಷಣ. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಸರ್, 1/4 kg ಬೆಳ್ಳುಳ್ಳಿ, 1/4 kg ಜೀರಿಗೆ, 1 kg ಚಟ್ನಿಗೆ 1/4 kg ಜೀರಿಗೆ ಸರ್. ಕರಿಬೇವು, ಕೊತ್ತಂಬರಿ, ಒಂದು 20 ರೂಪಾಯಿ ಕರಿಬೇವು, ಒಂದು 10 ರೂಪಾಯಿ. ಎಷ್ಟು ಕಟ್ಟ್ರಿ ಇದು? 1 kg ಚಟ್ನಿಗೆ 20 ರೂಪಾಯಿ ಕರಿಬೇವು, ಕೊತ್ತಂಬರಿ ಎರಡು ಬರ್ಬೇಕು ಸರ್. ಸ್ವಲ್ಪ ಉಪ್ಪು ಹಾಕನ್ ಸರ್. ಈಗ 1 kg ಉಪ್ಪಲ್ಲಿ ಒಂದ್ ಸ್ವಲ್ಪ ಹಾಕ, ಆಮೇಲೆ ಒಂದ್ ಸ್ವಲ್ಪ ಎಲ್ಲ 1 kg ಬೀಳುತ್ತೆ. ಆಮೇಲೆ ಎಲ್ಲ ಸೇರಿ 1 kg ಬೀಳುತ್ತೆ. ಅದಾದ್ಮೇಲೆ ಅವ್ರ ಮುಖ ತುಡ್ತೀವಿ. ಆಮೇಲೆ ವೈಡ್ 1-2 ಚರಿಗೆ ನೀರು ಹಾಕ್ಬೇಕಣ್ಣ. 1-2 kg ನೀರಿಗೆ ಚಟ್ನಿ ರೆಡಿ ಆಕತಿ.
ಇನ್ನೂ ಆಗ್ಬೇಕಲ್ಲ ಸರ್? ಸಂಡೆ ಆಗ್ಬೇಕು ಸರ್, ಬೀಜ ಎಲ್ಲ ಇದಾಗಬೇಕು. ಆಮೇಲೆ ಹುಣಸೆ ಹಣ್ಣು ಹಾಕಿ. ಇದು ನೀವು ಪ್ರತಿದಿನ ಮಾಡ್ತೀರಿ ಹಿಂಗ? ಹ್ಞೂ ಸರ್, ಪ್ರತಿದಿನ ಮಾಡ್ತೀವಿ ಸರ್. ಅಂದ್ರೆ ಕ್ವಾಂಟಿಟಿ ಅವತ್ತಿನ ದಿನಕ್ಕೆ ಎಷ್ಟು ಮಾಡ್ತೀರಿ? ಅವತ್ತು ಒಂದ್ ದಿವಸಕ್ಕೆ 1 kg 1-2 kg ಮಾಡ್ತೀವಿ. ಹೋಗ್ತದಾ? ಜಾಸ್ತಿ ಆರ್ಡರ್ ಬಂದ್ರೆ ಜಾಸ್ತಿ ಮಾಡ್ಕೊಡ್ತೀವಿ. ಈಗ ನಾವು ಕಸ್ಟಮೈಸ್ ಹಿಂಗ್ ಮಾಡಿ ಅಂದ್ರೆ ಹೆಂಗೆ ಮಾಡ್ಕೊಡ್ತೀವಿ ಸರ್. ಅದೇ ತರ ಮಾಡ್ಕೊಡ್ತೀವಿ. ನಿಮ್ ನಂಬರ್ ಕೊಟ್ರೆ ಈಗ ಬೆಂಗಳೂರು ಅಲ್ಲಿಂದ ಫೋನ್ ಮಾಡಿದ್ರೆ ಕೊರಿಯರ್ ಕಳಿಸ್ತೀರಾ? ಹ್ಞೂ ಸರ್, ಕಳಿಸ್ತೀರಾ? ಕಳಿಸ್ತೀವಿ. ನಮಗೆಲ್ಲ ಕಡೆಯಿಂದ ಬರ್ತಾವ ಸರ್, ಬೆಂಗಳೂರು, ದಾವಣಗೆರೆ, ಹರಿಹರ, ಅವೆಲ್ಲ ಹೊಸಪೇಟೆ ಅವೆಲ್ಲ ಆರ್ಡರ್ ಬಂದ ಸರ್. ನಾವು ಕಳಿಸಿದೀವಿ. ನಿನ್ನಿಲ್ಲ ಮೊನ್ನೆ ಇಲ್ಲಿ ದಾವಣಗೆರೆಗೆ ಬಂದಿದ್ದು ಸರ್, ಕಳಿಸಿದ್ವಿ ಸರ್. ಹುಂಚಿ ಚಟ್ನಿ, ಒಣಕಾಯಿ ಚಟ್ನಿ, ಆಮೇಲೆ ರೊಟ್ಟಿ, ಪುಡಿಗಳು ಅವೆಲ್ಲ ಬಂದಿದ್ದು ಸರ್. ನಮ್ಮ ಹೆಸರು ಕೊಟ್ರಮ್ರಿ. ನಾನೆಲ್ಲ ಮಾಡಿ ಕಲ್ಸೇನ್ರಿ ಮಕ್ಕಳಿಗೆ. ಈಗ ನಮ್ ಕೈಲಿ ಆಗೋದಿಲ್ಲ, ಅವ್ರಿಗೆ ಬಿಟ್ಟಿದ್ದೀನಿ. ನೋಡ್ರಿ, ನಾನು ಇಲ್ಲದೆ ಕುತ್ಕೊಳೋದು, ಅವ್ರು ಏನ್ ಮಾಡ್ತಾರಮ್ಮ ಅದು ಕಮ್ಮಿ ಆಗಿದ್ದು ಹೆಚ್ಚಾಗಿದ್ದು ಹೇಳ್ತಾನೆ. ಕೊಟ್ಟೂರಮ್ಮರು ಮಾಡಿ ಎಲ್ಲ ಹೇಳ್ಕೊಟ್ಟಾರ ಅವ್ರ ಮಗಳಿಗೆ. ಅದೇ ಹೇಳ್ತಿರೋದು ಅವರು. ಈಗ ಒಂದ್ 5 ನಿಮಿಷ ನೀವು ರುಬ್ಬಕತ್ತೀರಿ. ಈಗ ಇದಾದ್ಮೇಲೆ ನೆಕ್ಸ್ಟ್ ಹಂತದಲ್ಲಿ ಏನಾಗ್ತೀರಿ? ಹುಂಚೆ ಹಣ್ಣು ಹಾಕ್ತೀವಿ ಸರ್. ಸಾರಿ, ಹುಂಚೆ ಹಣ್ಣು. ಹುಂಚೆ ಹಣ್ಣು ಹಾಕ್ತೀವಿ ಸರ್. ನೆಕ್ಸ್ಟ್ ಹುಂಚೆ ಹಣ್ಣು. ಹುಂಚೆ ಹಣ್ಣು 1 kg ಹುಂಚೆ ಹಣ್ಣು ಹಾಕಿ ನೋಡಿ. ಎಲ್ಲ ನೆನ್ಸಿಟ್ಟಿರ್ತೀರಣ್ಣ. ಸರ್ 1 kg ಉಪ್ಪು ಇತ್ತಲ್ಲ, ಇದು ಒಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಫುಲ್ ಹಾಕ್ಬಿಡ್ತೀರಲ್ಲ? ಹಬ್ಬ, ಈ ಹಂತಕ್ಕೆ ಬೆಲ್ಲ ಬಂತ್ರಿ ಕೈಯಾಗ. ಹಣ್ಣು ಹಾಕಿದೀನಿ, ಒಂದ್ 5 ನಿಮಿಷ ಆಗ್ಲಿ, ಆದ್ಮೇಲೆ ಬೆಲ್ಲ ಹಾಕ್ಬಿಡ್ರಿ. ಕೊಟ್ಟೂರಮ್ಮನವರ ರೆಸಿಪಿ ಬಸಮ್ಮನವರು ತೋರಿಸ್ತಾ ಇದ್ದಾರೆ. ಹಣ್ಣು ಹಾಕಿದೀನಿ ಸರ್. ಈಗ ಈ ಬೆಲ್ಲ ಹಾಕ್ತೀನಿ, 1 kg ಬೆಲ್ಲ ಹಾಕ್ತೀನಿ ಸರ್. ಲೈವ್ ಬೆಲ್ಲ ಹಾಕ್ತಾ ನೀರ್ ಬಿಡ್ತದೆ ಸರ್. ನೀರ್ ಬಿಟ್ಕಂತ ಎಲ್ಲ ಬೆಲ್ಲ ಹಾಕ್ತಾ ಚಟ್ನಿ ಎಲ್ಲ ಫುಲ್ ಆಗ್ತದೆ ಸರ್. ಸಣ್ಣ ಆಗ್ಬೇಕು, ಇನ್ನು ಸಣ್ಣ ಆಗತ್ತಲ್ರಿ? ಬೀಜ ಗೀಜ ಇದಾವಲ್ಲ ಎಲ್ಲ ಸಣ್ಣ ಪ್ರಮಾಣದಲ್ಲಿ ಎಲ್ಲ ಹಾಕಬೇಕು. ಎಲ್ಲ ನುರಿತು ಸರ್, ಒಳ್ಳೆ ಟೇಸ್ಟ್ ಆಗತ್ತೆ. ಇದು ಎಷ್ಟು ನಿಮಿಷ ಹೆಂಗ್ ಮಾಡ್ಬೇಕು ಇನ್ನು? ಸರ್ ಇನ್ನೊಂದು 1/4 ಗಂಟೆ ಬೇಕು ಸರ್, ಒಂದು 15 ನಿಮಿಷ ಆಗ್ಬಿಡ್ಲಿ. 1/4 ಗಂಟೆ ನಂತರ ಹೆಂಗಾಗತ್ತೆ ನೋಡೋಣ. ಇನ್ನು ಹಾಕ್ಬೇಕಾ ಏನಾರ? ಇಲ್ಲ, ಆಯ್ತು, ಐಟಮ್ ಎಲ್ಲ ಐಟಮ್ ಅದು 15 ನಿಮಿಷ ಬಿಟ್ಟು ಹೆಂಗಾಯ್ತು ನೋಡ್ಬಿಡೋಣ. ಹ್ಞೂ ಸರ್. ಇಷ್ಟು ಪುಡಿ ರೊಟ್ಟಿ ಎಲ್ಲ ಇದೆ, ನಮ್ ಪರಿಚಯ ಮಾಡ್ತೀರಿ ವೀಕ್ಷಕರೇ ಏನೇನಂತ? ಸರ್ ಇದು ಏನದು? ಅದು ಮಾದ್ಲಿ ಸರ್. ಅದು ಮಾದ್ಲಿ. ಇಲ್ಲಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿ ಸರ್. ಹುಂಚೆ ಹಣ್ಣಿನ ಚಟ್ನಿ, ಹುಂಚೆಕಾಯಿ ಚಟ್ನಿ, ಆಮೇಲೆ ಒಣಕಾಯಿ ಚಟ್ನಿ, ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಸರ್. ಇದು ದಡ್ಲಿಕಾಯಿ ಉಪ್ಪಿನಕಾಯಿ, ಅಕ್ಸಿ ಚಟ್ನಿ ಅಂತ ಸರ್. ಇದು ಅಕ್ಸಿ ಹಿಂಡಿ ಅಂತ. ಮಡಿಕೆ ಬೇಳೆ ಹಪ್ಪಳ ಸರ್. ಇದು ಮಡಿಕೆ ಬೇಳೆ ಹಪ್ಪಳ. ಇದು ಅಕ್ಕಿ ಹಪ್ಪಳ ಸರ್. ಇದು ಮಜ್ಜಿಗೆ ಮೆಣಸಿನಕಾಯಿ, ಇದು ಶೇಂಗಾ ಪುಡಿ ಸರ್. ಅದು ಶೇಂಗಾ ಗುರ ಪುಡಿ, ಆಮೇಲೆ ಬೆಳ್ಳುಳ್ಳಿ ಪುಡಿ ಅಂತ ಸರ್. ಅದು ಅಕ್ಸಿ ಪುಡಿ ಸರ್. ಅಕ್ಸಿ ಪುಡಿ ಸರ್. ಆಮೇಲೆ ಅಚ್ಚಕಡ್ಲಿ ಪೌಡರ್ ಸರ್. ಅದು ಮಾದ್ಲಿ ಸರ್. ಇಷ್ಟೆಲ್ಲ ಸಿಗ್ತವೆ. ಹ್ಞೂ ಸರ್, ಇಷ್ಟು ಐಟಮ್ಸ್. ಇವೆಲ್ಲ ಅರ್ಧ kg ಬೌಲ್ಗಳು ಸರ್. ಚಟ್ನಿ ಎಷ್ಟು ರೇಟ್ ಇದು? ಅರ್ಧ ಕೆಜಿಗೆ 1/4 kg 120 ರೂಪಾಯಿ ಸರ್. 1/4 kg ಇಲ್ಲ ಸರ್, ಕಡಿಮೆ ಇದೆ. ಎಲ್ಲ 1/4 kg 120 ರೂಪಾಯಿ ಸರ್. 120 ರೂಪಾಯಿ 1/4 kg ಪುಡಿಗಳು. ಆಮೇಲೆ ನೀವು ಫೋನ್ ನಂಬರ್ ಕೊಟ್ಟು ಕಾಲ್ ಮಾಡ್ಕೊಂಡು ಬೇರೆ ರೇಟ್ಸ್ ಎಲ್ಲ ಕೇಳ್ಕೊಳ್ಳಿ. ಈಗ ಹಣ್ಣು ಮೆಣಸಿನಕಾಯಿ ತಗೊಂಡ್ಬಿಡೋಣ. ಈ ಒಂದು 10-15 ನಿಮಿಷ ಆಯ್ತು. ಏನಾರು ಆಗಿದೆ ಅಂದ್ರೆ ಒಂದ್ ಸ್ವಲ್ಪ? ಹ್ಞೂ ಸರ್, ಆಗಿದೆ. ಇನ್ನೊಂದು 5 ನಿಮಿಷ. ಇಲ್ಲ 5 ನಿಮಿಷ? 5 ನಿಮಿಷ ಸಣ್ಣ ಆಗ್ಬೇಕು. ಅರ್ಧ ಗಂಟೆ ಆಯ್ತು ಸರ್ ಚಟ್ನಿಗೆ ಹಾಕಿ. ಈಗ ರೆಡಿ ಆಗಿದೆ ಚಟ್ನಿ. ಗ್ರೈಂಡರ್ ಆಫ್ ಮಾಡಿದೀನಿ, ಈಗ ನೋಡೋಣ ಸರ್. ಎಲ್ಲ ತಕೊಂಡ್ಬಿಡ್ತೀರಿ. ಟೇಸ್ಟ್ ಹೆಂಗೈತೆ? ಬೇಸಾಯ್ತಾ? ನೋಡಿ ವೀಕ್ಷಕರೇ, ವೀಲಿ ಮಾಡ್ತಾನಂತೆ ಹುಡುಗ. ಚೆನ್ನಾಗಿರತ್ರಿ ಹುಂಚೆಕಾಯಿ ಚಟ್ನಿ. ಈಗೆಲ್ಲ 7 ವರ್ಷದಿಂದ ಮಾಡ್ಕೊಂತ ಬಂದಾರ. ನಾವೆಲ್ಲ ಇಲ್ಲೇ ತಗೊಳೋದು. ನಾವು ಇಲ್ಲಿ ರೊಟ್ಟಿ, ಹುಂಚೆಕಾಯಿ ಚಟ್ನಿ, ಪುಡಿ ಹುಂಚೆಕಾಯಿ ಚಟ್ನಿ, ರೊಟ್ಟಿ, ಆಮೇಲೆ ಮಾವಿನಕಾಯಿ ಚಟ್ನಿ, ನಿಂಬೆಕಾಯಿ, ಕಡಲೆ ಪುಡಿ, ಶೇಂಗಾ ಪುಡಿ, ಗುರ ಪುಡಿ ಎಲ್ಲ ಚೆನ್ನಾಗಿ ಸಿಗ್ತದ್ರಿ. ಹುಣಸೆ ಹಣ್ಣಿನ ಚಟ್ನಿ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ, ಕೊಡ್ರಿ. ನೋಡ್ರಿ, ಇಷ್ಟೇ. ಇಲ್ಲಿ ನೀವು ನೋಡಿರ್ಬೇಕು ನೀವು ವೀಕ್ಷಕರೇ, ಸ್ಕೂಲ್ ಹುಡುಗರು ಬಂದು ಇಷ್ಟಿಷ್ಟು ತೊಗೊಂಡೋದ್ರು ತಿನ್ನಕ್ಕೆ. ಇಷ್ಟು
ಆಮೇಲೆ ಪ್ರತಿಯೊಬ್ಬರು ಖುಷಿ ಹುಡುಗರು ದಿನ ಬರ್ತಾರಲ್ರಿ, ಒಂದ್ ಸರ್ ದಿನ ನಾನು ದಿನ ಬರ್ತಾರೆ ಈ ಒಂದು ಚಟ್ನಿ ತಿನ್ನಕ್ಕೆ. ಆಟ ಆಡಕ್ ಬಿಟ್ಟಿರ್ತಾರಲ್ಲ, ಬಂದ್ ಕಾರ್ಡ್ ಸೇರಿ ಇಸ್ಕೊಂಡು ಹೋಗ್ತಾರೆ ಸರ್ ನನ್ನ ಹತ್ರ. ಕಾರ್ಡ್ ಇಸ್ಕೊಂಡು ಹೋಗ್ತಾರೆ ನೋಡಿ ಸ್ಕೂಲ್ ಹುಡುಗರು. ಸೊ ಅವರು ಪ್ರತಿಯೊಬ್ಬರು ಇಲ್ಲಿ ಇದು ರೆಡಿ ಆಗ್ತದೆ ಗೊತ್ತಾದ ತಕ್ಷಣ ಬಂದು ಕೈ ಹೊಡ್ಲದೆ. ಇವತ್ತು ನಮಗೆ ಸ್ಪೂನ್ ಸಿಕ್ಕಿದೆ ನೋಡ್ಬಿಡೋಣ. ನೋಡ್ರಿ ಸ್ಕೂಲ್ ಹುಡುಗರು ಯಾಕೆ ಬರ್ತಾರೆ, ಇಷ್ಟು ರುಚಿ ಇದ್ರೆ ದಿನ ಬರ್ತಾರೆ. ನಾವು ದೂರ ಇದ್ದೀವಿ, ನಾವು ಇದು ತೊಗೊಂಡು ಹೋಗ್ಲೇಬೇಕಿದು ಅದ್ಭುತ. ಸೊ ನಂಬರ್ ಕೊಟ್ಟಿದ್ದೀವಿ, ಕಾಲ್ ಮಾಡ್ರಿ. ಈ ಹುಣಸೆ ಹಣ್ಣಿನ ಚಟ್ನಿ ಇದರಷ್ಟಿಗೆ ಬೇಕಾದಷ್ಟು ಪದಾರ್ಥಗಳು ಯಾವಿದಾವ ಅಂತ ಹೇಳಿದೀವಿ. ಓಕೆ. ಸೊ ಇವರೇ ಮಗ, ಇವ್ರ ಹೆಸರು ದರ್ಶನ್. ಇವ್ರ ಹೆಸರಿಗೆ ಅಂಗಡಿ ಇಟ್ಟಿರೋದು ಹೆಸರು. ಸೊ 3 ಜನ ಟೀಮ್ ಇದು. ಇವ್ರಿಗೆ ಸಪೋರ್ಟ್ ನೀವು ಮಾಡಬೇಕು. ಕೊಟ್ಟೂರಲ್ಲಿ ಇವ್ರು ಬೆಳಿಬೇಕು, ಅದಕ್ಕಾಗಿ ನಾವು ಬಂದಿರೋದು. ಅದ್ಭುತ ರುಚಿ ಇದೆ, ಕ್ವಾಲಿಟಿ ಇದೆ ಅಲ್ವಾ? ಒಬ್ಬನೇ ಮಗ, ಮಗ. ತಂಗಿ ಒಬ್ಳಿದೆ. ಮನೆಯವರಿಲ್ಲ ಸರ್, ತೀರ್ಕೊಂಡಾರ. ಮನೆಯವರಿಲ್ಲ, ನಮ್ದೇ 4 ಫ್ಯಾಮಿಲಿ. ಓಕೆ ಓಕೆ. ಓದ್ಕೊಂತ ಕಲೆಕ್ಷನ್ ಮಾಡಿ ಓದ್ಕೊಂತ ಕಲೆಕ್ಷನ್ ಮಾಡ್ತೀರಾ? ಎಂ.ಕಾಮ್ ಮಾಡ್ತಾರೆ. ಹೌದಾ? ಮತ್ತೆ ಓದ್ಕೊಂತ ಎಂ.ಕಾಮ್ ಮಾಡ್ತಿದ್ದೀರಿ? ಎಂ.ಕಾಮ್ ಮಾಡ್ಕೊಂತ ಬ್ಯಾಂಕಿಗೆ ಅಲ್ಲಿ ಸಣ್ಣ ಸಣ್ಣ ಕಲೆಕ್ಷನ್ಸ್ ಹೋಗ್ತೀರಿ ನೀವು. ಸೊ ಈ ಅಂಗಡಿ ನೋಡ್ಕೊಳ್ತಾರೆ, ಇಲ್ಲಿ ಹೆಲ್ಪ್ ಮಾಡ್ತೀರಾ ಅಮ್ಮಗೆ? ಎಲ್ಲ ತಂದು ಕೊಡೋದೆಲ್ಲ ಆತದ ಸರ್, ಜವಾಬ್ದಾರಿ. ಸಾಮಾನು ತಂದು ಕೊಡೋದೆಲ್ಲ. ಸೊ ಟೇಸ್ಟ್ ಇದೆ, ಕ್ವಾಲಿಟಿ ಇದೆ, ಹಾರ್ಡ್ ವರ್ಕರ್ಸು ದುಡಿತಿದ್ದಾರೆ, ಶ್ರಮ ವಹಿಸ್ತಿದ್ದಾರೆ. ಸೊ ನಾವು ಇವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ. ನೀವು ನಿಮ್ಮ ಸಪೋರ್ಟಿಗೆ ಕಾಯ್ತಾ ಇದ್ದೀವಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.